ಹಾಯ್ ಫ್ರೆಂಡ್ಸ್, ಈಜಿ ರೆಸಿಪಿಗೆ ಸ್ವಾಗತ. ಇವತ್ತು ನಾನು ರಕ್ಷಾಬಂಧನ್ ಸ್ಪೆಷಲ್ವಾಗಿ ಯಾವ ರೀತಿ ಈ ಮಿಲ್ಕ್ ಪೌಡರ್ನಿಂದ ಲಡ್ಡು ಮಾಡಬಹುದಂತ ನೋಡೋಣ ಬನ್ನಿ. ಇದು ಮಾಡೋದು ತುಂಬಾ ಸುಲಭ ಹಾಗೂ ತುಂಬ ಬೇಗನೆ ಆಗುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ ವೀಕ್ಷಕರೇ. ಸೊ ಬನ್ನಿ ಈ ಲಡ್ಡು ಯಾವ ರೀತಿ ಮಾಡಬಹುದಂತ ನೋಡೋಣ. ಮೊದಲಿಗೆ ಇಲ್ಲಿ ನಾನು ಗ್ಯಾಸ್ ಆನ್ ಮಾಡದೇನೆ ಈ ಪ್ಯಾನಲ್ಲಿ 1/3 ಕಪ್ನಷ್ಟು ಹಾಲನ್ನು ಹಾಕ್ತಾ ಇದ್ದೇನೆ. ಈ ಹಾಲು ನಾನಿಲ್ಲಿ ಕಾಯಿಸಿ ಇಟ್ಕೊಂಡಿದ್ದೆ ಮೊದಲೇ. ಈ ಹಾಲು ಹಾಕಿದ ಮೇಲೆ ಸಕ್ಕರೆ ಕೂಡ ಹಾಕಿಕೊಳ್ಳೋಣ. ಇದರಲ್ಲಿ ನಾವು ಹಾಲು ಯಾವ ಕಪ್ಪಿನಿಂದ ತಗೊಳ್ತೀವಲ್ಲ ಅದೇ ಕಪ್ಪಿನಿಂದ ಅಳತೆ ಮಾಡಿ ಇದರಲ್ಲಿ ಸಕ್ಕರೆ ಕೂಡ ಹಾಕಿಕೊಳ್ಳಿ. 1/3 ಕಪ್ನಷ್ಟು ಹಾಲು ಮತ್ತು 1/3 ಕಪ್ನಷ್ಟು ಸಕ್ಕರೆಯನ್ನು ಹಾಕಿಕೊಂಡಿದ್ದೇನೆ. ಸಕ್ಕರೆ ಮತ್ತು ಹಾಲು ಈಕ್ವಲ್ ಆಗಿರಬೇಕು. ಸಕ್ಕರೆ ಚೆನ್ನಾಗಿ ಹಾಲಿನಲ್ಲಿ ಕರಗುವವರೆಗೂ ಈ ರೀತಿ ಕೈ ಆಡಿಸಿ. ಹಾಲಿನಲ್ಲಿ ಸಕ್ಕರೆ ಕರಗಿದಾದ ನಂತರ ಇವಾಗ ಇದರಲ್ಲಿ ನಾವು ಮಿಲ್ಕ್ ಪೌಡರನ್ನು ಹಾಕಿಕೊಳ್ಳೋಣ. ನಾನಿಲ್ಲಿ 1 ಕಪ್ನಷ್ಟು ಮಿಲ್ಕ್ ಪೌಡರನ್ನು ಹಾಕಿಕೊಂಡಿದ್ದೇನೆ. ಹಾಗೆಯೇ ಇದರಲ್ಲಿ 2 ದೊಡ್ಡ ಟೇಬಲ್ ಸ್ಪೂನಷ್ಟು ತುಪ್ಪ ಕೂಡ ಹಾಕಿಕೊಂಡಿದ್ದೇನೆ. ಹಾಲಿನ ಪೌಡರು ಹಾಗೂ ತುಪ್ಪ ಹಾಕಿದ ಮೇಲೆ ಚೆನ್ನಾಗಿ ಒಂದ್ಸಲ ಈ ರೀತಿ ಚಮ್ಮಚನಿಂದ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಆದ ನಂತರ ಇವಾಗ ನಾವು ಗ್ಯಾಸ್ ಆನ್ ಮಾಡಿಬಿಟ್ಟು ಪ್ಯಾನನ್ನು ಇಡೋಣ. ಗ್ಯಾಸ್ ಆನ್ ಮಾಡಿದ ಮೇಲೆ ಇವಾಗ ಕೈ ಬಿಡದಂತೆ ಈ ಹಾಲಿನ ಪೌಡರನ್ನು ಹಾಲಿನಲ್ಲಿ ಚೆನ್ನಾಗಿ ಈ ರೀತಿ ಚಮ್ಮಚನಿಂದ ಮಿಕ್ಸ್ ಮಾಡ್ಕೊಳ್ಳಿ, ಕೈ ಬಿಡದಂತೆ. ಮಿಲ್ಕ್ ಪೌಡರ್ ಹಾಕಿಕೊಳ್ಳುವಾಗ ಪ್ರಾಕ್ಟೀಸ್ ಇರಲಿಲ್ಲ ಅಂದರೆ ಒಂದೇ ಬಾರಿಗೆ ಹಾಕಕ್ಕೆ ಹೋಗಬೇಡಿ. ಸ್ವಲ್ಪ ಸ್ವಲ್ಪ ಹಾಕಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಹಾಲಿನ ಪೌಡರ್ ಒಂದೇ ಬಾರಿಗೆ ಹಾಕಿಕೊಂಡಿದ್ರೂ ನಡೆಯುತ್ತೆ, ಆದರೆ ಒಂದೇ ಬಾರಿಗೆ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಗಂಟು ಬರದಂತೆ ಈ ಹಾಲಿನ ಪೌಡರ್ನಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದ ನಂತರ ಇವಾಗ ಪ್ಯಾನ್ ತಳ ಬಿಡುವವರೆಗೂ ನಾವು ಇದೇ ರೀತಿಯಾಗಿ ಕೈ ಬಿಡದಂತೆ ಗ್ಯಾಸ್ ಮೀಡಿಯಮ್ನಲ್ಲಿಟ್ಟು ಸತತವಾಗಿ ಚಮ್ಮಚನಿಂದ ಈ ರೀತಿ ಮಿಕ್ಸ್ ಮಾಡ್ತಾ ಇರಬೇಕಾಗುತ್ತೆ. ಮಿಲ್ಕ್ ಪೌಡರ್ ಗಟ್ಟಿಯಾಗುವವರೆಗೂ ಈ ರೀತಿನೇ ಕೈ ಬಿಡದಂತೆ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ತಾ ಇರ್ಬೋದು ವೀಕ್ಷಕರೇ, ಹಾಲಿನ ಪೌಡರ್ ಗಟ್ಟಿ ಆಗ್ತಾ ಬರ್ತಾ ಇದೆ. ಹಾಗೆಯೇ ಪ್ಯಾನ್ ತಳ ಕೂಡ ತಾನಾಗೆ ಬಿಟ್ಕೊಳ್ತಾ ಇದೆ. ಇವಾಗ ಇದು ರೆಡಿಯಾಗಿದೆ. ಇದರಲ್ಲಿನ ಅರ್ಧದಷ್ಟು ನಾನು ಒಂದು ಪ್ಲೇಟ್ಗೆ ತೆಗೆದುಕೊಳ್ತಾ ಇದ್ದೇನೆ. ಈ ಲಡ್ಡು ಮಾಡೋದು ತುಂಬಾ ಈಜಿ ವೀಕ್ಷಕರೇ. ಒಂದು 5ರಿಂದ 10 ನಿಮಿಷನೇ ಹಿಡಿಯುತ್ತೆ. ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ ಇಷ್ಟವಾಗುತ್ತೆ ಈ ರೆಸಿಪಿ. ಹಾಗೂ ಟೇಸ್ಟ್ ಕೂಡ ತುಂಬಾ ಸಖತ್ತಾಗಿರುತ್ತೆ. ಇವಾಗ ಇಲ್ಲಿ ನಾನು ಅರ್ಧದಷ್ಟು ಮಿಲ್ಕ್ ಮಾವ ಅಥವಾ ಖೋವನ್ನು ತೆಗೆದಾದ ನಂತರ ಇನ್ನು ಮಿಕ್ಕಿದರಲ್ಲಿ ಫುಡ್ ಕಲರನ್ನು ಹಾಕಿಕೊಳ್ಳೋಣ. ನಾನಿಲ್ಲಿ ಆರೆಂಜ್ ಫುಡ್ ಕಲರನ್ನು ಹಾಕಿಕೊಂಡಿದ್ದೇನೆ. ಈ ಫುಡ್ ಕಲರ್ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಫುಡ್ ಕಲರ್ ಸ್ವಲ್ಪನೇ ಹಾಕಿಕೊಂಡಿದ್ದೇನೆ. ಸ್ವಲ್ಪನೇ ಹಾಕಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಮತ್ತೆ ಬೇಕಂದರೆ ಇನ್ನೂ ಸ್ವಲ್ಪ ಹಾಕಿಕೊಳ್ಳಿ, ಇನ್ನೂ ಸ್ವಲ್ಪ ಹಿಡಿಯುತ್ತೆ ಇದರಲ್ಲಿ. ಇಲ್ಲ ನಾನು ಮತ್ತೆ ಚಿಟಿಕೆಯಷ್ಟು ಆರೆಂಜ್ ಫುಡ್ ಕಲರನ್ನು ಹಾಕಿಕೊಂಡಿದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡಿದ್ದಾದ ನಂತರ ತುಂಬಾ ಚೆನ್ನಾಗಿ ಕಲರ್ ಬಂದಿದೆ, ಇಲ್ಲಿ ನೋಡ್ತಾ ಇರಬಹುದು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದ ನಂತರ ಗ್ಯಾಸ್ ಆಫ್ ಮಾಡಿಬಿಡಿ. ಗ್ಯಾಸ್ ಆಫ್ ಮಾಡಿದಾದ ನಂತರ ಇವಾಗ ಇದರಿಂದ ಲಡ್ಡು ಯಾವ ರೀತಿ ಮಾಡ್ಬೋದಂತ ನೋಡೋಣ ಬನ್ನಿ. ಒಂದು ಅರ್ಧದಷ್ಟು ಮಿಲ್ಕ್ ಪೌಡರ್ ಮಾವ ಅಥವಾ ಖೋವನ್ನು ತೆಗೆದಾದ ನಂತರ ಈ ರೀತಿ ಚೆನ್ನಾಗಿ ಒಂದ್ಸಲ ನಾದ್ಕೊಳ್ಳಿ. ನಾದಿದಾದ ನಂತರ ಈ ರೀತಿ ಚಿಕ್ಕ ಚಿಕ್ಕ ಉಂಡೆಗಳನ್ನು ಮಾಡ್ಕೊಳ್ಳಿ. ಈ ಉಂಡೆಗಳು ವೈಟ್ ಕಲರ್ ಇರುವ ಲಡ್ಡುವನ್ನು ಚಿಕ್ಕ ಚಿಕ್ಕದಾಗಿ ಮಾಡ್ಕೊಳ್ಳಿ. ಈ ರೀತಿಯಾಗಿ ನಾನಿಲ್ಲಿ ವಿಡಿಯೋದಲ್ಲಿ ಯಾವ ರೀತಿಯಾಗಿ ಈ ಉಂಡೆಯನ್ನು ಮಾಡ್ಕೊಳ್ತಾ ಇದ್ದೇನೆ ಅದೇ ರೀತಿಯಾಗಿ ಚಿಕ್ಕ ಚಿಕ್ಕದಾಗಿ ಉಂಡೆಗಳನ್ನು ಮಾಡ್ಕೊಳ್ಳಿ. ಈ ರೀತಿಯಾಗಿ ನಾನಿಲ್ಲಿ ಸ್ಟಫಿಂಗ್ ಉಂಡೆ ಮಾಡೋದರಿಂದ 2 ರೀತಿಯಾಗಿ ಭಾಗವನ್ನು ಮಾಡ್ಕೊಂಡಿದ್ದೇನೆ. ಒಂದು ವೈಟ್ ಕಲರು ಮತ್ತು ಒಂದು ಆರೆಂಜ್ ಕಲರ್ ಆಗಿ ಮಾಡ್ಕೊಂಡಿದ್ದೇನೆ. ಈ ಆರೆಂಜ್ ಕಲರ್ ಇರುವುದನ್ನು ಸ್ವಲ್ಪ ದೊಡ್ಡದಾಗಿ ಮಾಡ್ಕೊಳ್ಳಿ. ಈ ರೀತಿ ಅಂದರೆ ವೈಟ್ ಕಲರ್ ಉಂಡೆಗಿಂತ ಈ ಆರೆಂಜ್ ಕಲರ್ ಉಂಡೆಯನ್ನು ದೊಡ್ಡದಾಗಿ ಮಾಡ್ಕೊಳ್ಳಿ. ಸ್ವಲ್ಪ ವೈಟ್ಗಿಂತ ಈ ಆರೆಂಜ್ ಕಲರ್ ಸೈಜ್ನಲ್ಲಿ ದೊಡ್ಡದಿರಲಿ. ಈ ಆರೆಂಜ್ ಕಲರ್ ಉಂಡೆ ಮಾಡಿದಾದ ನಂತರ ಈ ಉಂಡೆಯನ್ನು ಈ ರೀತಿ ಚಪಾತಿ ಥರ ಈ ರೀತಿ ಕೈಯಿಂದ ಸ್ಪ್ರೆಡ್ ಮಾಡ್ಕೊಳ್ಳಿ. ಇದನ್ನು ಮಾಡಿದಾದ ನಂತರ ಇದರಲ್ಲಿ ಮಧ್ಯದಲ್ಲಿ ವೈಟ್ ಕಲರ್ ಉಂಡೆಯನ್ನು ಇಟ್ಟು ಈ ರೀತಿ ಚೆನ್ನಾಗಿ ಸ್ಟಫಿಂಗ್ ಮಾಡ್ಕೊಳ್ಳಿ. ಅಂದರೆ ನಾವು ಹೂರಣ ಯಾವ ರೀತಿ ಮಾಡ್ಕೊಳ್ತೀವಲ್ಲ ಅದೇ ರೀತಿಯಾಗಿ ಮಾಡ್ಕೊಳ್ಳಿ. ನಾನು ಪೂರ್ತಿಯಾಗಿ ಲಡ್ಡುವನ್ನು ಮಾಡಿಟ್ಕೊಂಡಿದ್ದೇನೆ. ನೋಡಿದ್ರಲ್ಲ ವೀಕ್ಷಕರೇ, ಕಲರ್ಫುಲ್ಲಾಗಿ ಸ್ಟಫಿಂಗ್ ಉಂಡೆ ಯಾವ ರೀತಿ ಮಾಡ್ಬೋದಂತ. ಇಲ್ಲಿ ನಾನು ಕಟ್ ಮಾಡಿ ಕೂಡ ತೋರಿಸ್ತಾ ಇದ್ದೇನೆ. ತುಂಬಾ ಚೆನ್ನಾಗಿರುತ್ತೆ ವೀಕ್ಷಕರೇ. ಒಳಗಡೆ ವೈಟು, ಹೊರಗಡೆ ಆರೆಂಜ್ ಕಲರ್,
ತುಂಬಾ ಚೆನ್ನಾಗಿ ಸ್ಟಫಿಂಗ್ ಉಂಡೆ ಯಾವ ರೀತಿ ಮನೆಯಲ್ಲಿ ಸುಲಭವಾಗಿ ಮಾಡ್ಬೋದಂತ ನೋಡಿದ್ರಲ್ಲ ವೀಕ್ಷಕರೇ. ಹಾಗೆಯೇ ತಿನ್ನೋಕ್ಕೂ ಕೂಡ ಅಷ್ಟೇ ಟೇಸ್ಟಿಯಾಗಿರುತ್ತೆ. ರೆಸಿಪಿ ಇಷ್ಟವಾದಲ್ಲಿ ಪ್ಲೀಸ್ ವೀಕ್ಷಕರೇ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗೋಣ ಹೀಗೆ ಒಂದು ಇಂಟ್ರೆಸ್ಟಿಂಗ್ ವಾದ ರೆಸಿಪಿ ಜೊತೆಗೆ. ಥ್ಯಾಂಕ್ ಯು.